ಬಹಳ ಸಂತೋಷ ಆಗೈತಿ. ದಯವಿಟ್ಟು ಇವರ ಜೊತೆ ಸ್ವಲ್ಪ ಹೊಣಗಾಟಿದ್ರು ಏನ್ರಿ ಇದ್ರು ಈ ಜಗದೀಶಿ ಶಿವಾಲ ಏನ ಮುಖಂಡರ ಕಳೆದು ಮಾತಾಡ್ತಾರೆ ಪ್ರೀತಿಲಿ ಕರೆದು ಹಿಂಗಾಯ್ತು ತಮ್ಮ ನಾವ್ ಹೆಂಗ್ ಮಾಡೋಣ ನೀವ್ ಹೆಂಗ್ ಮಾಡೋಣ ನಿಮ್ಮಿಂದ್ರ ಬರೀ ರಘು ಮತ್ತೆ ಕರ್ಕೊಂಡು ಹೋದ್ರೆ ನಮ್ಮ 100 ಜನ ಬರ್ತಾರ ಅವ್ರು ಎಲ್ಲದಕ್ಕೂ ಕೈತೆ. ನಾನು ಅವ್ರು ಕರ್ಕೊಂಡು ನಾನೇ ಧಾರವಾಡ ಮುಂದಿನ ವಾರ ಬಂದು ನಾನೇ ಫೋನ್ ಮಾಡಿ ಅವ್ರು ಕರ್ಕೊಂಡು ಹೋಗಿ ಎಲ್ಲ ಆಫೀಸಿಗೆ ಏನೇನು ಎಲ್ಲ ಪೆಂಡಿಂಗ್ ಎಲ್ಲ ಮಾಡ್ತೀನಿ. ಎಲ್ಲ ಕೆಲಸ ವೀರಭದ್ರ ನೀರಾವರಿ ಸಾಲಾಪುರ ನೀರು ಬಿದ್ದ ಮೇಲೆ ರೈತರು ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕು. ಅವ್ರು ಹೇಳಿ ಕರ್ನಾಟಕ ರಾಜ್ಯ ಅಧ್ಯಕ್ಷರ ಅಲ್ಲಿ ಅಧ್ಯಕ್ಷರು ಮಾತಾಡಕತ್ತಾರೆ ನಿಮ್ಗೆ ಶಾಂತಿ ಇಲ್ಲ ನಿಮ್ಗೆ ಅವ್ರು ಹೇಳ್ತಮ್ಮ ಸರ್ ತಮ್ಮ ಒಂದ್ ನಿಮಿಷ ಯಾಕೆ ಪೈ ಮಾಡತ್ತೀರಿ ಯಾಕೆ ಪೈ ಮಾಡ ಯಾರು ಎಲ್ಲಿದ್ದಾರೆ ಅಲ್ಲಿಂದ 2 ನಿಮಿಷ ಸರ್ ಎಲ್ಲ ಮುಕ್ತಾಯ ಐತ್ರಿ. ಒಂದು ಮಾತು ಸೂಕ್ಷ್ಮ ನಿಂದ ಹೇಳ್ತಮ್ಮ ನಿಂದ ಹೇಳ್ತು ಒಂದ ನಿಮಿಷ ತಮ್ಮ ಅಧ್ಯಕ್ಷ ಬಿಡ್ರಿ ಅದ ತಮ್ಮ ನಿಂದ ಹೇಳತ್ತೇನೆ ಶಾಸಕರಿಗೆ ಅರ್ಥ ಆಗತ್ತಿ ನಿನಗೆ ಅರ್ಥ ಆಗತ್ತೆ. 1 ನಿಮಿಷ ತಡಪ ಸರ್ ನಮ್ಮ ಮನ್ಯಾಗ ನಮಗ ಊಟಕ್ಕೆ ಸಾಲವಾಟ ಮತ್ತೊಬ್ರಿಗೆ ಊಟ ಕೊಡಕ್ ನಾವು ಬೇಡ ನಾವೇನು ಅರ್ಥ ಆಗತ್ತ ಸರ್. ಇಲ್ಲಿ ನಮ್ಮಲ್ಲಿಂದ ನೀರು ಬೇರೆ ಕಡೆ ಹೋಗೋದು ನಮಗ್ ಸಾಕಾದ ನಂತರ ಹೋಗ್ಬೇಕು ಸರ್. ರಾಜಕಾರಣ ಎಲ್ಲರಿರ್ಲಿ ಈಗ ಅಲ್ಲಿ ಟೀ ಬಿಟ್ಕೊಂಡಾರ ಅದೆಲ್ಲ ನಮಗ್ ಬೇಕಾಗಿಲ್ಲ ಸರ್. ಇವು 7 ಹಳ್ಳಿಗೆ ಮುಂಚೆ ತೆಗೆವಲ್ಲ ಅಲ್ಲಿ ಸಂಪೂರ್ಣ ನೀರಾಗಿ ತಲೆ ಲಾಸ್ಟ್ ತಕ ನೀರ್ ಹೋಗ್ತಾರ ಬ್ಯಾರೆ ತಾಲೂಕ ಬ್ಯಾರೆ ಜಿಲ್ಲಾಕ್ ಹೋಗ್ ಸರ್. ಆ ರಾಜಕಾರಣ ತಡೆಯೋ ಶಕ್ತಿ ನಿಮಗದ. ನಿಮ್ ಜೊತೆ ನಾವ್ ಇರ್ತೀವಿ ತಡೀರಿ ಅದು ನೀವು ತಡೀರಿ ಏನಾಗಿರ್ತೀವಿ ಸರ್. ನೀರ್ ಕೊಟ್ರ ಪಕ್ಷಾತೀತವಾಗಿ ನಾವು ಇರ್ತೀವಿ ಪಕ್ಷಾತೀತವಾಗಿ ಇರ್ತೀವಿ. ನಮಗ್ ನೀರಷ್ಟ ಬೇಕಪ್ಪ ಯಾವ ರಾಜಕಾರಣ ನಮಗ್ ಸಂಬಂಧ ಇಲ್ಲ. ನೀರ್ ನೀವು ಕೊಟ್ಟಲ್ಲ ಹೇಳಿದ್ರ ಸರ ಇಲ್ಲಿ ನಮ್ 7 ಹಳ್ಳಿಗೆ ನೀರ ಇಲ್ಲ ಅಲ್ಲಿ ಯಾರೋ ಟೀ ಬಿಟ್ಕೊಂಡು ಹೋಗ್ಯಾರ ಮಾಡ್ಯಾರ ಏನೆಲ್ಲ ವಿಷಯ ಅದಾವ ರಾಜಕಾರಣ ಸರ್. ಇದೊಂದ್ರಿ ಸರ್ ಇನ್ನೊಂದು ಇದ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ನಾವು ಹುಕ್ಕೇರಿದು ಹೇಳಿದ್ರಿ ಹುಕ್ಕೇರಿ ತಾಲೂಕಿನಾಗ ಡ್ಯಾಮ್ ರಾಜ ಲಕ್ಕನಗೌಡ ಅಂತ ಡ್ಯಾಮ್ಗೆ ಭೂಮಿ ಕೊಟ್ಟಾರ ಸರ್. 200 ಎಕರೆ ಒಂದು ಮಠದ ಭೂಮಿ ಹೋಗ್ಯದ ಅವ್ರಿಗೆ ಒಂದು ಹನಿ ಕುಡಿಯಾಕ ನೀರಿಲ್ಲ. ಅವ್ರು ನಿಮ್ಮ ಸರ್ಕಾರದ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರು ಇಲ್ಲಿಂದ ಧಾರವಾಡ ಹೆಸರು ತಗೋಬೇಡಿ ಕೈಗಾರಿಕೆಗೆ ನೀರು ಯಾಕಕ್ಕ ಸರ್ ಕುಡಿಯಾಕ ದನಕರುಗಳಿಗೆ ನಮ್ಗ ಕೃಷಿ ಮಾಡ್ಲಿಕ್ಕೆ ನೀರಿಲ್ಲ ಮಾತಾಡ್ರಿ. ಇಲ್ಲಿ ನೀರು ಹೊರಗೊಟ್ಟಕ್ಕ ಸರ್ ಅದ ಟೀ ಬಿಗಿರಿ ನಿಮ್ಗೆ ನಟ್ ಸಿಗಲಿಲ್ಲ ಅಂದ್ರೆ ನಾನು ಚೋಣಪ್ಪ ಬಂದು ಬಿಗಿತೀರ. ಈಗ ಶಾಸಕರು ಕೂಡ ಜೋರಾಗಿ ಚಪ್ಪಾಳಿ ತಟ್ಟರು ಯಾಕಂದ್ರೆ ಅವರ ಎಲ್ಲ ವಿಚಾರ ಕೂಡ ಒಪ್ಪಿಕೊಂಡಿರ್ತಕ್ಕಂಥ. ಅದೇ ರೀತಿಯಾಗಿ ಇವತ್ತೇ ನೋಡ್ರಿ ಈ ಕಾರ್ಯಕ್ರಮಕ್ಕ ಎಲ್ಲ ಸುಮಾರು ಪರಮ ಪೂಜ್ಯರು ಬಂದ್ರು. ಎಲ್ಲ ನಿಮ್ಮ ತಾಲೂಕಿನ ಎಲ್ಲ ಪರಮ ಪೂಜ್ಯರು ಕೂಡ ಭಾಗವಹಿಸಿದ್ರು. ಅವ್ರಿಗೂ ಜೋರಾಗಿ ಚಪ್ಪಾಳಿ ತಟ್ಟರು. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮೆಲ್ಲರ ಪಾಲಿಗೆ ರೈತರ ಪಾಲಿಗೆ ಇವತ್ತ ಸನ್ಯಾಸಿ ಆದ್ರೂ ಕೂಡ ದೇವರಾಗಿ ನಿಂತಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು ಕೂಡ ಜೋರಾಗಿ ಚಪ್ಪಾಳೆ. ಅದೇ ರೀತಿಯಾಗಿ ನಮ್ಮ ರೊಕ್ಕದಕಟ್ಟಿ ಗೌಡರು ಇರ್ಬೋದು, ನಾಯಕರು ಇರ್ಬೋದು, ಜಗದೀಶ್ ಇರ್ಬೋದು, ಶಿವಾನಂದ್ ಇರ್ಬೋದು, ಮಾರುತಿ ಕೊಪ್ಪದವ್ರು ಇರ್ಬೋದು, ಶಂಕರಗೌಡ ಪಾಟೀಲ್ ಅವ್ರು ಇರ್ಬೋದು, ಸಿದ್ದನಗೌಡ ಪಾಟೀಲ್ ಅವ್ರು ಇರ್ಬೋದು, ಸದಾಗೌಡ ಪಾಟೀಲ್ ಅವ್ರು ಇರ್ಬೋದು, ಹೀಗೆ ಹಲವಾರು ಇವ್ರ ಜೊತೆ ಬಳಗ ಕರ್ಕೊಂಡು ಸುಮಾರು 2 ತಿಂಗಳು ತಮ್ಮನ್ನೆಲ್ಲ ಜಾಗೃತಿ ಮಾಡಿ ಇವತ್ತು ಶಾಸಕರು ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸುಮ್ಮನಪ್ಪ ಏನೋ ಮಾತಾಡ್ತಾರೆ ಬೇಕಲ್ಲ. ಈಗ ಅವ್ರನ್ನೆಲ್ಲ ಕರ್ಕೊಂಡು 3-4 ತಿಂಗಳು ಪ್ರವಾಸ ಮಾಡಿ ಇವತ್ತೆಲ್ಲ ಜಾಗೃತಿ ಮಾಡಿ ನೀರಾವರಿ ನೋಡ್ರಿ ಬಸವೇಶ್ವರ ಮತ್ತು ವೀರಭದ್ರೇಶ್ವರ ನೀರಾವರಿ ಪ್ರಾರಂಭ ಆಗೋ ರೀತಿ ಒಳಗ ಅವರೆಲ್ಲ ಕರ್ಕೊಂಡು ಜಾಗೃತಿ ಪಡೆಯವರು ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಎಲ್ಲ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ತಾಯಿಯಂದಿರು ಕೂಡ ಇವತ್ತು ಭಾಗವಹಿಸ್ತಾರೆ. ಅವ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಇದೆ. ಅದೇ ರೀತಿಯಾಗಿ ನಮ್ಮ ಮೀಡಿಯಾದವ್ರಿಗೂ ಕೂಡ ಪಾಪ ಬೆಳಗಿದ್ರ ಅವರು ಕೂಡ ನಿಮ್ಗೆಲ್ಲ ಸಹಕಾರ ಮಾಡಿ ಅವ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಇದೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಅನಂತ ಮಂದ್ರ ಪಾಪ ಯಾಕಂದ್ರ
ಒಂದು ರಾಜ್ಯ ಹೆದ್ದಾರಿ ಇದೆ.